ರೈತನ ಹೊಟ್ಟೆಯ ಮೇಲೆ ತಣ್ಣೀರು ಸುರಿದ ಕಿಡಿಗೇಡಿಗಳು. ಸುಟ್ಟು ಭಸ್ಮವಾಯಿತು ಅಪಾರ ಮೇವು, ಚಕ್ಕಡಿ ಗಾಲಿಗಳು. ಗದಗ ಜಿಲ್ಲೆಯ ರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದಲ್ಲಿ ಅಮಾನವೀಯ ಕೃತ್ಯವೊಂದು ನಡೆದಿದ್ದು, ಕಷ್ಟಪಟ್ಟು ಬೆಳೆದ ರೈತನ ಆಸೆಗಳೆಲ್ಲ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಗಿದೆ. ಬೆಳವಣಿಗೆ ಗ್ರಾಮದಿಂದ ಬಳಗಾನೂರು ಕಡೆಗೆ ಹೋಗುವ ರಸ್ತೆಯಲ್ಲಿ ಇರುವಂತಹ ಸರ್ವೆ ನಂಬರ್ 207/4 ಜಮೀನಿನಲ್ಲಿ ಈ ದುರಂತ ಸಂಭವಿಸಿದೆ. ರೈತ ಶಿವಾನಂದ ಸಂಗಪ್ಪ ಮಾಗಿ ಅವರಿಗೆ ಸೇರಿದ 3 ಎಕರೆ 5 ಗುಂಟೆ ಜಮೀನಿನಲ್ಲಿ ಇದ್ದ ಮೇವಿನ ಬಣವೆಗೆ ಮಧ್ಯರಾತ್ರಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಈ ಅಗ್ನಿ ಅವಘಡದಲ್ಲಿ ಅಪಾರ ಪ್ರಮಾಣದ ಹೊಟ್ಟು ಸುಟ್ಟು ಭಸ್ಮವಾಗಿದ್ದು, ರೈತನ ವರ್ಷದ ಶ್ರಮ ಬೂದಿಯಾಗಿದೆ. ಕೇವಲ ಮೇವು ಮಾತ್ರವಲ್ಲದೆ ಕೃಷಿ ಕಾಯಕಕ್ಕೆ ಆಧಾರವಾಗಿದ್ದ ಉಪಕರಣಗಳು ಕೂಡ ಬೆಂಕಿಯಲ್ಲಿ ಬೆಂದು ಹೋಗಿದೆ. ತಲಾ 35,000 ರೂಪಾಯಿ ಮೌಲ್ಯದ 4 ಚಕ್ಕಡಿ ಗಾಲಿಗಳು ಮತ್ತು 1 ಟ್ರೇಲರ್ ತುಂಬಾ ಇದ್ದ ಕಟ್ಟಿಗೆಯೂ ಕೂಡ ಸುಟ್ಟು ಕರಕಲಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ರೋಣ ತಾಲೂಕಿನ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸಿದ್ರು. ಅಷ್ಟರಲ್ಲಿ ಆಗಲೇ ಅಪಾರ ನಷ್ಟ ಸಂಭವಿಸಿತು. ಇಂದಿನ ಕಾಲದಲ್ಲಿ ಯಾಂತ್ರೀಕೃತ ಕೃಷಿಯ ನಡುವೆಯೂ ಎತ್ತು, ಆಕಳು ಮತ್ತು ದನ ಕರುಗಳನ್ನ ಪ್ರೀತಿಯಿಂದ ಸಾಕ್ತಾ ಇದ್ದ ರೈತ ಇಂದು ಬೀದಿಗೆ ಬಿದ್ದಿದ್ದಾರೆ. ಮೊದಲೇ ಬ್ಯಾಂಕ್ ಸಾಲದ ಸುಳಿಗೆ ಸಿಲುಕಿ ಆ ಸಾಲವನ್ನ ಹೇಗೆ ತೀರಿಸಬೇಕು ಅಂತ ಹಗಲಿರುಳು ಚಿಂತಿಸ್ತಾ ಇದ್ದ ರೈತನಿಗೆ ಕಿಡಿಗೇಡಿಗಳ ಈ ಕೃತ್ಯ ಗಾಯದ ಮೇಲೆ ಬರೆಯೆಳೆದಂತಿದೆ. ಎತ್ತುಗಳಿಗೆ ಮೇವಿಲ್ಲದೆ ಸಾಲ ತೀರಿಸಲು ದಾರಿ ಇಲ್ಲದೆ ಶಿವಾನಂದ ಮಾಗಿ ಅವರ ಕುಟುಂಬ ಕಂಗಾಲಾಗಿದೆ. ಒಂದ್ ಕಡೆ ಸಾಲದ ಬಾಧೆ, ಇನ್ನೊಂದ್ ಕಡೆ ವರ್ಷ ಪೂರ್ತಿ ಸಾಕಿದ ಜಾನುವಾರುಗಳಿಗೆ ತುತ್ತು ಅನ್ನ ನೀಡಲಾಗದ ಸ್ಥಿತಿ. ನಾವೇನು ಪಾಪ ಮಾಡಿದ್ವಿ ಎಂದು ಸಂತ್ರಸ್ತ ರೈತರು ಅಳಲು ತೋಡಿಕೊಂಡಿದ್ದಾರೆ. ಏನು ಬರ್ತಿದಾರೆ ತಯಾರು ಗಾಲಿಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ನೊಂದ ರೈತನಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ರಮೇಶ್ ನಂದಿ, ರಾಷ್ಟ್ರಕ್ರಾಂತಿ ನ್ಯೂಸ್, ರೋಣ.